ಏರ್ ಶೋ ರಿಹರ್ಸಲ್ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಯಲಹಂಕ ಪೊಲೀಸ್ ಠಾಣೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ಬಾಕ್ಸ್ನಲ್ಲಿ ಜಿರಳೆ ಕಂಡು ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಊಟ ಮಾಡದೆ ಬಾಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪೊಲೀಸರು. ಗುಣಮಟ್ಟದ ಊಟ ಕೊಡದೇ ಇದ್ದಿದ್ದಕ್ಕೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ ಶೋಗೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂತಹ ಊಟದಲ್ಲಿ ಜಿರಳೆಗಳು ಕಂಡು ಬಂದಿದ್ದು ಪೊಲೀಸರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಗುಣಮಟ್ಟದ ಊಟ ಕೊಟ್ಟಿಲ್ಲ ಅಂತ ಪೊಲೀಸರು ಆಕ್ರೋಶಿತರಾಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಭದ್ರತೆ ಒದಗಿಸ್ತೀವಿ, ಹಾಗಾದ್ರೆ ಇಷ್ಟು ಕನಿಷ್ಠ ಗುಣಮಟ್ಟದ ಊಟ ಕೂಡ ಕೊಡ್ಲಿಲ್ವಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ದಾರೆ. ಒಂದು ಊಟಕ್ಕೆ 200 ರೂಪಾಯಿ ನೀಡಿ ಆರ್ಡರ್ ಮಾಡಲಾಗಿತ್ತು. ಡಿಜಿ ಅಂಡ್ ಐಜಿ ಕಚೇರಿಯಿಂದ ಫೆಬ್ರವರಿ 4ನೇ ತಾರೀಕಿಂದ ಆದೇಶ ಇತ್ತು. ನೋಡಿ, ಇದು ಸರ್ಕಾರದ ಹಣ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ ಅಂತ. ಏರ್ ಶೋ ರಿಹರ್ಸಲ್ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಯಲಹಂಕ ಪೊಲೀಸ್ ಠಾಣೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ಬಾಕ್ಸ್ನಲ್ಲಿ ಜಿರಳೆ ಕಂಡು ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಊಟ ಮಾಡದೆ ಬಾಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪೊಲೀಸರು. ಗುಣಮಟ್ಟದ ಊಟ ಕೊಡದೇ ಇದ್ದಿದ್ದಕ್ಕೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ ಶೋಗೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂತಹ ಊಟದಲ್ಲಿ ಜಿರಳೆಗಳು ಕಂಡು ಬಂದಿದ್ದು ಪೊಲೀಸರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಗುಣಮಟ್ಟದ ಊಟ ಕೊಟ್ಟಿಲ್ಲ ಅಂತ ಪೊಲೀಸರು ಆಕ್ರೋಶಿತರಾಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಭದ್ರತೆ ಒದಗಿಸ್ತೀವಿ, ಹಾಗಾದ್ರೆ ಇಷ್ಟು ಕನಿಷ್ಠ ಗುಣಮಟ್ಟದ ಊಟ ಕೂಡ ಕೊಡ್ಲಿಲ್ವಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ದಾರೆ. ಒಂದು ಊಟಕ್ಕೆ 200 ರೂಪಾಯಿ ನೀಡಿ ಆರ್ಡರ್ ಮಾಡಲಾಗಿತ್ತು. ಡಿಜಿ ಅಂಡ್ ಐಜಿ ಕಚೇರಿಯಿಂದ ಫೆಬ್ರವರಿ 4ನೇ ತಾರೀಕಿಂದ ಆದೇಶ ಇತ್ತು. ನೋಡಿ, ಇದು ಸರ್ಕಾರದ ಹಣ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ ಅಂತ. ಏರ್ ಶೋ ರಿಹರ್ಸಲ್ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಯಲಹಂಕ ಪೊಲೀಸ್ ಠಾಣೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ಬಾಕ್ಸ್ನಲ್ಲಿ ಜಿರಳೆ ಕಂಡು ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಊಟ ಮಾಡದೆ ಬಾಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪೊಲೀಸರು. ಗುಣಮಟ್ಟದ ಊಟ ಕೊಡದೇ ಇದ್ದಿದ್ದಕ್ಕೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ ಶೋಗೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂತಹ ಊಟದಲ್ಲಿ ಜಿರಳೆಗಳು ಕಂಡು ಬಂದಿದ್ದು ಪೊಲೀಸರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಗುಣಮಟ್ಟದ ಊಟ ಕೊಟ್ಟಿಲ್ಲ ಅಂತ ಪೊಲೀಸರು ಆಕ್ರೋಶಿತರಾಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಭದ್ರತೆ ಒದಗಿಸ್ತೀವಿ, ಹಾಗಾದ್ರೆ ಇಷ್ಟು ಕನಿಷ್ಠ ಗುಣಮಟ್ಟದ ಊಟ ಕೂಡ ಕೊಡ್ಲಿಲ್ವಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ದಾರೆ. ಒಂದು ಊಟಕ್ಕೆ 200 ರೂಪಾಯಿ ನೀಡಿ ಆರ್ಡರ್ ಮಾಡಲಾಗಿತ್ತು. ಡಿಜಿ ಅಂಡ್ ಐಜಿ ಕಚೇರಿಯಿಂದ ಫೆಬ್ರವರಿ 4ನೇ ತಾರೀಕಿಂದ ಆದೇಶ ಇತ್ತು. ನೋಡಿ, ಇದು ಸರ್ಕಾರದ ಹಣ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ ಅಂತ. ಏರ್ ಶೋ ರಿಹರ್ಸಲ್ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಯಲಹಂಕ ಪೊಲೀಸ್ ಠಾಣೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ಬಾಕ್ಸ್ನಲ್ಲಿ ಜಿರಳೆ ಕಂಡು ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಊಟ ಮಾಡದೆ ಬಾಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪೊಲೀಸರು. ಗುಣಮಟ್ಟದ ಊಟ ಕೊಡದೇ ಇದ್ದಿದ್ದಕ್ಕೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ ಶೋಗೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂತಹ ಊಟದಲ್ಲಿ ಜಿರಳೆಗಳು ಕಂಡು ಬಂದಿದ್ದು ಪೊಲೀಸರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಗುಣಮಟ್ಟದ ಊಟ ಕೊಟ್ಟಿಲ್ಲ ಅಂತ ಪೊಲೀಸರು ಆಕ್ರೋಶಿತರಾಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಭದ್ರತೆ ಒದಗಿಸ್ತೀವಿ, ಹಾಗಾದ್ರೆ ಇಷ್ಟು ಕನಿಷ್ಠ ಗುಣಮಟ್ಟದ ಊಟ ಕೂಡ ಕೊಡ್ಲಿಲ್ವಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ದಾರೆ. ಒಂದು ಊಟಕ್ಕೆ 200 ರೂಪಾಯಿ ನೀಡಿ ಆರ್ಡರ್ ಮಾಡಲಾಗಿತ್ತು. ಡಿಜಿ ಅಂಡ್ ಐಜಿ ಕಚೇರಿಯಿಂದ ಫೆಬ್ರವರಿ 4ನೇ ತಾರೀಕಿಂದ ಆದೇಶ ಇತ್ತು. ನೋಡಿ, ಇದು ಸರ್ಕಾರದ ಹಣ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ ಅಂತ. ಏರ್ ಶೋ ರಿಹರ್ಸಲ್ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಯಲಹಂಕ ಪೊಲೀಸ್ ಠಾಣೆಯಿಂದ
ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ಬಾಕ್ಸ್ನಲ್ಲಿ ಜಿರಳೆ ಕಂಡು ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಊಟ ಮಾಡದೆ ಬಾಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪೊಲೀಸರು. ಗುಣಮಟ್ಟದ ಊಟ ಕೊಡದೇ ಇದ್ದಿದ್ದಕ್ಕೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ ಶೋಗೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂತಹ ಊಟದಲ್ಲಿ ಜಿರಳೆಗಳು ಕಂಡು ಬಂದಿದ್ದು ಪೊಲೀಸರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಗುಣಮಟ್ಟದ ಊಟ ಕೊಟ್ಟಿಲ್ಲ ಅಂತ ಪೊಲೀಸರು ಆಕ್ರೋಶಿತರಾಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಭದ್ರತೆ ಒದಗಿಸ್ತೀವಿ, ಹಾಗಾದ್ರೆ ಇಷ್ಟು ಕನಿಷ್ಠ ಗುಣಮಟ್ಟದ ಊಟ ಕೂಡ ಕೊಡ್ಲಿಲ್ವಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ದಾರೆ. ಒಂದು ಊಟಕ್ಕೆ 200 ರೂಪಾಯಿ ನೀಡಿ ಆರ್ಡರ್ ಮಾಡಲಾಗಿತ್ತು. ಡಿಜಿ ಅಂಡ್ ಐಜಿ ಕಚೇರಿಯಿಂದ ಫೆಬ್ರವರಿ 4ನೇ ತಾರೀಕಿಂದ ಆದೇಶ ಇತ್ತು. ನೋಡಿ, ಇದು ಸರ್ಕಾರದ ಹಣ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ ಅಂತ. ಏರ್ ಶೋ ರಿಹರ್ಸಲ್ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಯಲಹಂಕ ಪೊಲೀಸ್ ಠಾಣೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ಬಾಕ್ಸ್ನಲ್ಲಿ ಜಿರಳೆ ಕಂಡು ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಊಟ ಮಾಡದೆ ಬಾಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪೊಲೀಸರು. ಗುಣಮಟ್ಟದ ಊಟ ಕೊಡದೇ ಇದ್ದಿದ್ದಕ್ಕೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ ಶೋಗೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂತಹ ಊಟದಲ್ಲಿ ಜಿರಳೆಗಳು ಕಂಡು ಬಂದಿದ್ದು ಪೊಲೀಸರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಗುಣಮಟ್ಟದ ಊಟ ಕೊಟ್ಟಿಲ್ಲ ಅಂತ ಪೊಲೀಸರು ಆಕ್ರೋಶಿತರಾಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಭದ್ರತೆ ಒದಗಿಸ್ತೀವಿ, ಹಾಗಾದ್ರೆ ಇಷ್ಟು ಕನಿಷ್ಠ ಗುಣಮಟ್ಟದ ಊಟ ಕೂಡ ಕೊಡ್ಲಿಲ್ವಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ದಾರೆ. ಒಂದು ಊಟಕ್ಕೆ 200 ರೂಪಾಯಿ ನೀಡಿ ಆರ್ಡರ್ ಮಾಡಲಾಗಿತ್ತು. ಡಿಜಿ ಅಂಡ್ ಐಜಿ ಕಚೇರಿಯಿಂದ ಫೆಬ್ರವರಿ 4ನೇ ತಾರೀಕಿಂದ ಆದೇಶ ಇತ್ತು. ನೋಡಿ, ಇದು ಸರ್ಕಾರದ ಹಣ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ ಅಂತ. ಏರ್ ಶೋ ರಿಹರ್ಸಲ್ ವೇಳೆ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಪೊಲೀಸರಿಗೆ ನೀಡಿದ್ದ ಊಟದಲ್ಲಿ ಜಿರಳೆ ಪತ್ತೆಯಾಗಿರ್ತಕ್ಕಂಥದ್ದು. ಯಲಹಂಕ ಪೊಲೀಸ್ ಠಾಣೆಯಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟದ ಬಾಕ್ಸ್ನಲ್ಲಿ ಜಿರಳೆ ಕಂಡು ಸಿಬ್ಬಂದಿಗಳು ಶಾಕ್ ಆಗಿದ್ದಾರೆ. ಊಟ ಮಾಡದೆ ಬಾಕ್ಸ್ಗಳನ್ನ ಹಾಗೆ ಬಿಟ್ಟಿದ್ದಾರೆ ಪೊಲೀಸರು. ಗುಣಮಟ್ಟದ ಊಟ ಕೊಡದೇ ಇದ್ದಿದ್ದಕ್ಕೆ ಸಿಬ್ಬಂದಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏರ್ ಶೋಗೆ ಬಂದಿದ್ದಂತಹ ಪೊಲೀಸ್ ಸಿಬ್ಬಂದಿಗೆ ಕೊಟ್ಟಿರ್ತಕ್ಕಂತಹ ಊಟದಲ್ಲಿ ಜಿರಳೆಗಳು ಕಂಡು ಬಂದಿದ್ದು ಪೊಲೀಸರು ಸಾಕಷ್ಟು ಆಕ್ರೋಶಗೊಂಡಿದ್ದಾರೆ. ಗುಣಮಟ್ಟದ ಊಟ ಕೊಟ್ಟಿಲ್ಲ ಅಂತ ಪೊಲೀಸರು ಆಕ್ರೋಶಿತರಾಗಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಭದ್ರತೆ ಒದಗಿಸ್ತೀವಿ, ಹಾಗಾದ್ರೆ ಇಷ್ಟು ಕನಿಷ್ಠ ಗುಣಮಟ್ಟದ ಊಟ ಕೂಡ ಕೊಡ್ಲಿಲ್ವಲ್ಲ ಅಂತ ಪೊಲೀಸರು ಬೇಸರಗೊಂಡಿದ್ದಾರೆ. ಒಂದು ಊಟಕ್ಕೆ 200 ರೂಪಾಯಿ ನೀಡಿ ಆರ್ಡರ್ ಮಾಡಲಾಗಿತ್ತು. ಡಿಜಿ ಅಂಡ್ ಐಜಿ ಕಚೇರಿಯಿಂದ ಫೆಬ್ರವರಿ 4ನೇ ತಾರೀಕಿಂದ ಆದೇಶ ಇತ್ತು. ನೋಡಿ, ಇದು ಸರ್ಕಾರದ ಹಣ ಯಾವ ರೀತಿಯಲ್ಲಿ ಪೋಲ್ ಆಗ್ತಾ ಇದೆ ಅಂತ.